ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ವಿಷಯ ಅಂದ್ರೆ ಈಗಿನ್ನು ಜಿ ಟಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ನಡೀತು. ಸಿ ಎಸ್ ಕೆ ಅವರು 84 ರನ್ ಇಂದ ಗೆದ್ದಿದ್ದಾರೆ ಗುರು. ಜಿ ಟಿ ಅವರಿಗೆ ಮತ್ತೆ ಚಂಬ್ ಕೊಟ್ಟಿದ್ದಾರೆ. ಚಂಬು ಏನ್ ಗುರು, ಜಿ ಟಿ ಅವರು ಆದ್ರೂ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇದ್ದಾರೆ, ಯಾಕಂದ್ರೆ 18 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ನಾಳೆ ನಡೆಯೋ ಮ್ಯಾಚ್ ಗುರು ಕ್ರೂಷಿಯಲ್ ಆಗತ್ತೆ. ಪಂಜಾಬ್ಗೂ ಅಷ್ಟೇ, ಮುಂಬೈ ಇಂಡಿಯನ್ಸ್ಗೂ ಅಷ್ಟೇ. ಏನಾದ್ರೂ ಮುಂಬೈ ಇಂಡಿಯನ್ಸ್ ಹೊಡಿತು ಅಂದ್ರೆ ಗುರು ಟಾಪ್ ಆಫ್ ದ ಟೇಬಲ್ ಹೋಗ್ತಾರೆ ನಾಳೆ ಮಟ್ಟಿಗೆ. ನಾಡಿದ್ದು ನಮ್ಮವ್ರು ಹೊಡೆದ್ರು ಅಂದ್ರೆ, ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಅವ್ರದ್ದು ರನ್ ರೇಟು +1 ಅಲ್ಲಿ ಇದೆ, ಇವ್ರದೆಲ್ಲ 0.0 ಹಂಗೆ ಸಮಥಿಂಗ್ ಅಲ್ಲಿ ಇದೆ. ರನ್ ರೇಟು ಸಖತ್ತಾಗಿದೆ ಗುರು ಮುಂಬೈ ಇಂಡಿಯನ್ಸ್ ಅವ್ರದ್ದು. ನಾನು ಅದಕ್ಕೆ ಹೇಳ್ತಾ ಇರೋದು, ನಾಳೆ ಏನಾದ್ರು ಮುಂಬೈ ಹೊಡೆದ್ರು ಅಂದ್ರೆ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇರ್ತಾರೆ. ನಾಡಿದ್ದು ನಮ್ಮವ್ರು ಹೊಡೆದ್ರು ಅಂದ್ರೆ ನಮ್ಮವರು ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇರ್ತಾರೆ. ನಾಳೆ ಪಂಜಾಬ್ ಹೊಡಿತು ಅಂದ್ರೆ ಪಂಜಾಬ್ ಟಾಪ್ ಆಫ್ ದ ಟೇಬಲ್. ನಾಳೆ ಮ್ಯಾಚ್ ಮಜಾ ಇದೆ ಗುರು, ಕ್ರೂಷಿಯಲ್ ಆಗಿದೆ. ಮುಂಬೈ ಇಂಡಿಯನ್ಸ್ ಗೆ ಒಂದು ಚಾನ್ಸ್ ಗುರು. ಲಕ್ ನೋಡ್ ಗುರು ಹೆಂಗ್ ತಿರ್ಕೊಂಬಂದಿದೆ. ಮುಂಬೈಗೂ ಅಷ್ಟೇ ಲಕ್ಕು. ಅವರು 4 ಅಲ್ಲಿ ಎಂಡ್ ಮಾಡಿದ್ರೆ ಸಾಕಪ್ಪ ಅನ್ಕೊಂಡವರಿಗೆ ಟಾಪ್ 1 ಹೋಗಕ್ಕೆ ಚಾನ್ಸ್ ಇದೆ ಗುರು. ಯಾಕಂದ್ರೆ ಇವತ್ತು ಜಿ ಟಿ ಸೋತಿದೆ, ಅದಕ್ಕೋಸ್ಕರ. ಸೊ ಇಷ್ಟ ಹೇಳಕ್ ಇಷ್ಟ ಪಡ್ತಾ ಇದೀನಿ. ಆರ್ ಸಿ ಬಿ ಗೆಲ್ಲಿ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಎಂಡ್ ಮಾಡ್ಲಿ ಅನ್ನೋದೇ ನನ್ನ ಇಚ್ಛೆ. ಗೆಲ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಆಂಜನೇಯ ಕಾಪಾಡ್ತಾನೆ. ಜೈ ಆಂಜನೇಯ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ರಿಗೂ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಟಾಟಾ ಬೈ ಬೈ, ಟೇಕ್ ಕೇರ್. ಜೈ ಆಂಜನೇಯ, ಜೈ ಆರ್ ಸಿ ಬಿ. ಧನ್ಯವಾದಗಳು.